ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು 7th ಮಾರ್ಚ್ 2024ರಲ್ಲಿ ನಡೆದಿರುವಂತ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ. ಭಾಳ ಇಂಪಾರ್ಟೆಂಟು. ಅದರಲ್ಲಿ ಏನಂತಂದು ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಡಿಸ್ಕಷನ್ ಮಾಡೋಣ. ಮ್ಯಾಥಮೆಟಿಕ್ಸ್ ಯಾರು ನೋಡಾಕತ್ತೀರಿ, ಈ ವಿಡಿಯೋ ಡೈಲಿ ಅಪ್ಲೋಡ್ ಮಾಡ್ತೇನೆ. ಯಾಕಂತಂದು ಹೇಳಿದ್ರೆ ಎಷ್ಟೋ ಜನರಿಗೆ ಅರ್ಥ ಆಗತ್ತಿಲ್ಲ, ಕೆಲವೊಂದು ಅಂದ್ರೆ ಅರ್ಥ ಆದ್ರೂ ಕೂಡ ಸಾಲ್ವ್ ಮಾಡಕ್ ಬರಾಕತ್ತಿಲ್ಲ ಅಂತಂದೇಳಿ ನಾನು ಜಾಸ್ತಿ ಸಾಲ್ವ್ ಮಾಡಂಗಿಲ್ಲ. 5 ಕ್ವಶನ್ ಸಾಲ್ವ್ ಮಾಡೋಣ ಒಂದೊಂದು ವಿಡಿಯೋದಲ್ಲಿ. ಕ್ವಶನ್ ಪೇಪರ್ ನೋಡ್ರಿ 7th ಮಾರ್ಚ್ 3rd ಶಿಫ್ಟ್ ಮಾಡಕತ್ತಾನೆ, ಡೈಲಿ ಮಾಡ್ಕೊಂತ ಹೋಗೋಣ. ಕ್ಲಿಯರ್ ಎಲ್ರಿಗೂ? ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ನಾ ಹೆಂಗ್ ಹೇಳ್ಕೊತ ಹೋಗ್ತಾನಲ್ಲ ಅದೇ ತರ ಮಾಡ್ಬೇಕು. ಒಂದೊಂದು 10 ದಿನ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದ ಹೇಳಿದ್ರೆ 11ನೇ ದಿನಕ್ಕೆ ನೀವ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೇಕು. ಫಸ್ಟ್ ಟಾಪಿಕ್ ಏನ, ಆಮೇಲೆ ಈಗೇನ್ ಟಾಪಿಕ್ ಮಾಡಿರ್ತಾನಲ್ಲ, ಇವಾಗ ಏನ್ ನಾನು ಟಾಪಿಕ್ಸ್ ಮಾಡಿರ್ತಾನಲ್ಲ ಅದ್ರದ್ದು ಎಲ್ಲ ಏನಂತಂದ್ ಹೇಳಿದ್ರೆ ಹಿಂದ್ಗಡೆ ಮಾಡಿರೋ ಕ್ಲಾಸ್ಗಳದ್ದು ಲಿಂಕ್ಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತಾನೆ. ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡ್ರಿ, ಕೆಳಗಡೆ ಇರ್ತಾವ ನೋಡ್ರಿ. ಫಸ್ಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡೋಣ, ಭಾಳ ಏನ್ ಬೇಡ, ಸಿಂಪಲ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾನ ಅದನ್ನ ಮೊದಲು ಬರ್ಕೋಬೇಕು. ನಾನು ಇವಾಗ್ಲೇ ಹೇಳ್ತಿದ್ದೀನಿ, ಕ್ವಶನ್ ಒಳಗಡೆ ಏನ್ ಕೊಟ್ಟಿದ್ದಾನ. ಎರಡು ಸಂಖ್ಯೆಗಳ ಲಸಾ ಏನ್ ಬರ್ಕೋಬಹುದು ನೀವು? ಎರಡು ಸಂಖ್ಯೆಗಳ ಲಸಾ, ಎರಡು ಸಂಖ್ಯೆ ಅದಾವ್ರಿ, ಎ ಮತ್ತು ಬಿ ಅಂತ ತಗೊಳ್ರಿ. ಈ ಎರಡು ಸಂಖ್ಯೆಗಳ ಲಸಾ ಅಂತಂದ್ರೆ ಏನು? LCM ಎಷ್ಟೈತಿ? 990 ಐತೆ. ಬರ್ಕೊಂಡ್ರಿ? ಅವುಗಳ ಗುಣಲಬ್ಧ, ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ ಸರ್? ಪ್ರಾಡಕ್ಟ್ ರೀ. ಎ ಇಂಟು ಬಿ, ಇದು ಗುಣಲಬ್ಧ ಅಂತ ಹೇಳಿ ಎಷ್ಟೈತ್ರಿ? 9900 ಐತ್ರಿ. ಹಂಗಾದ್ರ ಅ ಕಂಡಿಡೀರಿ ಅಂತಂದ್ ಹೇಳಿದ್ರೆ HCF ಕಂಡಿಡಿ ಅಂತಂದ್ ಹೇಳಿದಾನ. ಇದಕ್ಕೊಂದು ಫಾರ್ಮುಲಾ ಐತಿ. ಸೊ ನಾನು ನಿಮ್ಗೆ ಎಲ್ಲಾರು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನೈತಿ? LCM ಇಂಟು HCF ಈಕ್ವಲ್ ಟು ಎ ಇಂಟು ಬಿ ಅಂತಂದ್ ಹೇಳಿ ಫಾರ್ಮುಲಾ ಐತೆ. ಇದ್ರ ಮೇಲೆ 100% ಕ್ವಶನ್ ಇರುತ್ತೆ, ಇದು ನೆನ್ಪಿಟ್ಕೊಳ್ಳಬೇಕು. ನೋಡ್ರಿ, LCM ಎಷ್ಟೈತಿ ಸರ್? 9900 ಐತ್ರಿ. ಸಾರಿ, LCM ಎಷ್ಟೈತಿ? 990 ಐತ್ರಿ. ಇಂಟು ಏನ್ ಕೇಳಿದಾನ ಸರ್? HCF ಕೇಳಿದಾನ. ಅದಾದ ನಂತರ ಇಲ್ಲಿ ಎ ಇಂಟು ಬಿ ಐತ್ರಿ. ಸರ್ ಅವ್ನ್ ಗುಣಲಬ್ಧ ಕೊಟ್ಟನ್ರಿ, ಎ ಇಂಟು ಬಿ. ಬರ್ಕೊಡ್ರದ್ ನಾವು 9900 ಅಂತಂದೇಳಿ 9900 ಕೊಟ್ಟಿದಾನ. HCF ಕಂಡು ಹಿಡ್ಕೊಬೇಕು. ಇದೇನೈತಲ್ಲ ಇದು ಆ ಕಡೆ ಹೋಗುತ್ತೆ. ಸೊ 9900 ಡಿವೈಡೆಡ್ ಬೈ 990. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. 99 ಒಂದ್ಲೆ 99 ಹತ್ಲೆ ಏನಂತಂದ್ ಹೇಳಿದ್ರೆ 990 ಆಗತ್ತ. ನಮ್ದು ಆನ್ಸರ್ 10 ಬರುತ್ತೆ. ಕ್ಲಿಯರ್? ಎಲ್ರಿಗೂ ಕ್ಲಿಯರ್? ಈಗ ಒಂದು ನಾನು ಕ್ವಶನ್ ಕೊಡ್ತೀನಿ ನಿಮ್ಗೆ, ನಾನೊಂದು ಕ್ವಶನ್ ಕೊಡ್ತೀನಿ. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಇವಾಗ ಒಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸಂಖ್ಯೆ 24 ಐತೆ. ಕ್ವಶನ್ ನೋಡ್ರಿ, ಒಂದು ಸಂಖ್ಯೆ 24 ಅಂತಂದೈತೆ. ಅದ್ರದ LCM ಏನೈತೆ ಅಂತಂದ್ ಹೇಳಿದ್ರೆ 20 ಅಂತಂದೈತೆ. LCM ಎಷ್ಟೈತಿ? 20 ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ HCF ಎಷ್ಟೈತೆ ಅಂತಂದ್ ಹೇಳಿದ್ರೆ 5 ಅಂತಂದೈತೆ. HCF ಎಷ್ಟೈತಿ? ಇದನ್ನು ಏನಂತಂದ್ ಹೇಳಿದ್ರೆ ಈ ತರ ತಗೊಳ್ರಿ, ಬೆಟರ್. ಸೊ ಒಂದು ಸಂಖ್ಯೆ ವ್ಯಾಲ್ಯೂ ಎಷ್ಟೈತಿ? 20 ಐತಿ. LCM 20 ಐತಿ. HCF 5 ಐತಿ. ಹಂಗಾದ್ರೆ ಇನ್ನೊಂದು ಸಂಖ್ಯೆಯನ್ನ ಕಂಡಿಡಿರಿ. ನಾನು ಜಸ್ಟ್ ಇವಾಗ ನಿಮಗೆ ಕೊಟ್ಟಿದ್ದಷ್ಟ ಕ್ವಶನ್, ಮೇ ಬಿ ಇದು ಫ್ರಾಕ್ಷನ್ಸ್ ಅಲ್ಲಿ ಇದ್ರಲ್ಲಿ ಬರ್ಬೋದು. ಬಂದ್ರು ಕೂಡ ಆನ್ಸರ್ ಹಾಕರ್ ನೋಡ್ರಿ ಏನ್ ಬರುತ್ತೆ. ಜಸ್ಟ್ ಒಂದ್ ಕ್ಯಾಲ್ಕುಲೇಷನ್ಗೋಸ್ಕರ ಒಂದನೇದು ಪ್ರಾಬ್ಲಮ್ ಮಾಡಿದ್ವಾ. ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ, ಏನ್ ಕೊಟ್ಟಿದಾನ ಅದನ್ನ ನಾವು ಸೈಡಿಗೆ ಬರ್ಕೊಳ್ಳೋದು ಮೇನ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಏನೇನ್ ಕೊಟ್ಟಿದಾನ ನೀವು ಮೊದಲು ಥಿಂಕ್ ಮಾಡ್ರಿ, ನನಗೆ ಹೇಳ್ರಿ ಏನ್ ಕೊಟ್ಟಿದಾನ. ಕ್ವಶನ್ ಹೋದ್ರಿ, ಒಬ್ಬ ಅಂಗಡಿಯವನು 1500 ಏನಪ್ಪಾ ಅಂತಂದ್ ಹೇಳಿದ್ರೆ ಏನೈತಿ? ನಮೂದಿತ ಬೆಲೆ ಇರುವ ಒಂದು ಅಂಗಿ ಐತಿ. ಏನೈತಿ? ಒಂದ್ ಅಂಗಿ ಐತಿ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗತ್ತ. ಒಂದೇನಂತಂದ್ ಹೇಳಿದ್ರೆ ಅಂಗಿ ಐತಿ. ಈ ತರ ಏನಂತಂದ್ ಹೇಳಿದ್ರೆ ಒಂದ್ ಅಂಗಿ ಐತಿ. ಅದ್ರದ್ದು ನಮೂದಿತ ಬೆಲೆ ಅಂತಂದ್ ಹೇಳಿದ್ರೆ ಮಾರ್ಕೆಟ್ ಪ್ರೈಸ್ 1500 ರೂಪಾಯಿ ಐತದ. ಅಂಗಿ ಮೇಲೆ ಎಷ್ಟೈತಿ? 1500 ರೂಪಾಯಿ ಐತಿ. ಹಂಗಾದ್ರೆ ಅವ್ನು 20% ಡಿಸ್ಕೌಂಟ್ ನೀಡ್ತಾನ. ಡಿಸ್ಕೌಂಟ್ ಪ್ರೈಸ್ ಎಷ್ಟೈತೆ ಅಂತಂದ್ ಹೇಳಿ 20% ನೀಡ್ತಾನ. ಹಂಗಾದ್ರೆ ಮಾರಾಟ ಬೆಲೆ ಅವ್ ಎಷ್ಟಕ್ ಮಾರಾಟ ಮಾಡ್ತಾನ? ಬಾಳ ಏನ್ ಬೇಡ, ನೀವು ಥಿಂಕ್ ಮಾಡ್ರಿ, ಜನರಲ್ ಆಗಿ ಥಿಂಕ್ ಮಾಡ್ರಿ. ಒಂದ್ ಅಂಗಡಿಯಾಗ ಹೋಗಿರಿ, ಆ ಅಂಗಿಗೆ ರೇಟ್ 1500 ಐತಿ, 20% ಡಿಸ್ಕೌಂಟ್ ಕೊಡಿದ, ನೀವು ಎಷ್ಟು ರಿಟರ್ನ್ ಕೊಡ್ಬೇಕು ಅವ್ರಿಗೆ? ಅಷ್ಟೇ. ಹೆಂಗ್ ಕೊಡ್ತೀರಿ ಸರ್? ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಮಾರ್ಕೆಟ್ ಪ್ರೈಸ್ ಐತಲ್ಲ ಅದನ್ನ ತಗೊಳ್ರಿ. 1500 ಇಂಟು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದಾನ? 20%. ಹಿಂಗ ಬರ್ಕೊಡ್ರಿ. ಇದನ್ನ ಹೆಂಗ್ ಬರ್ಕೊಂತೀರಿ ನೆಕ್ಸ್ಟ್? 1500ಕ್ಕೆ 20% ಕೊಟ್ಟಿದಾನಲ್ಲ, 1500 20% ಹೆಂಗ್ ಬರ್ಕೊಂತೀರಿ? 20 ಡಿವೈಡೆಡ್ ಬೈ 100 ಅಂತ ಹೇಳಿ. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ. ಎಷ್ಟು ಇತ್ತು? 150 ಇಂಟು 2 ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 300 ರೂಪಾಯಿ ಆಯ್ತು. 300 ರೂಪಾಯಿ ಏನಂತಂದ್ ಹೇಳಿದ್ರೆ ಡಿಸ್ಕೌಂಟ್ ಪ್ರೈಸ್ ಆಯ್ತದ. 300 ರೂಪಾಯಿ ಡಿಸ್ಕೌಂಟ್ ಆಯ್ತು ಅಂತಂದ್ ಹೇಳಿದ್ರೆ ನಾವ್ ಎಷ್ಟು ಕೊಡ್ಬೇಕು ಅವಾಗ? ಮೈನಸ್ ಮಾಡ್ರಿ. 1500 300 ಕಳೆದ್ರೆ ಎಷ್ಟಾಯ್ತು ಸರ್? ನಾವು 1200 ರೂಪಾಯಿ ಕೊಡ್ಬೇಕ್ರಿ. ನಮ್ದು ಆನ್ಸರ್ ಏನಂತಂದ್ ಹೇಳಿದ್ರೆ 1200 ಆಗತ್ತೆ. ಫಸ್ಟ್ ಏನ್ ಕೊಟ್ಟಿದಾನ ನೋಡ್ಬಿಟ್ಟು ನಾವು ಜನರಲ್ ಆಗಿ ಥಿಂಕ್ ಮಾಡೋಣ. ಕ್ಲಿಯರ್ ಎಲ್ರಿಗೂ? ಡಿಸ್ಕೌಂಟ್ ನ ಹೆಂಗ್ ಕಂಡುಹಿಡಿಯೋದು ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈಗೇನಂತಂದ್ ಹೇಳಿದ್ರೆ 3 ಸಂಖ್ಯೆಗಳಿದಾವ.
ಮೂರು ಸಂಖ್ಯೆಗಳಿದಾವ, ಏನಂತ ಬರ್ಕೊಂಡು ಎ ಬಿ ಸಿ ಅಂತಂದ್ ಬರ್ಕೊಂಡು. ಅವ ಯಾವ ಅನುಪಾತದಲ್ಲಿ ಈ ತರ ಅನುಪಾತ ಕೊಡ್ತಾನ, ಈ ತರ ಅನುಪಾತ ಕೊಟ್ಟ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಕೊಳ್ಳೋಣ. ಅದನ್ನ ಎಕ್ಸ್ ಕಂಪೇರ್ ಮಾಡ್ಕೋಬೇಕು. ಈ ತರ ಕೊಟ್ಟ ಅಂತಂದ್ ಹೇಳಿದ್ರೆ ಮೊದಲು ಏನ್ ಮಾಡ್ಬೇಕು, ಎಕ್ಸ್ ಕಂಪೇರ್ ಮಾಡಬೇಕು. ಹೆಂಗ್ ಕಂಪೇರ್ ಮಾಡ್ರಿ, ಎ ಈಕ್ವಲ್ ಟು ಏನಾಗತ್ತ, ಗುಣಸ್ರ ಅದನ್ನ 4x ಆಯ್ತು, ಬಿ ಈಕ್ವಲ್ ಟು ಎಷ್ಟಾಯ್ತು 5x ಆಯ್ತು, ಸಿ ಈಕ್ವಲ್ ಟು ಏನಾಯ್ತು 6x ಆಯ್ತು. ಇದನ್ನ ನೀವು ನೋಡಿದ್ರೆ ಇವಾಗ ಏನ್ ನೆಕ್ಸ್ಟ್ ಏನ್ ಕೊಡೋಣ, ಅತ್ಯಂತ ದೊಡ್ಡ ಸಂಖ್ಯೆ. ಇದ್ರಲ್ಲಿ ದೊಡ್ಡ ಸಂಖ್ಯೆ ಯಾವ್ದಾಗತ್ತ, 4x 5x 6x ಅಂತಂದ್ ಹೇಳಿದ್ರೆ ದೊಡ್ಡ ಸಂಖ್ಯೆ ಯಾವ್ದಾಗತ್ತ, ಇದು ದೊಡ್ಡ ಸಂಖ್ಯೆ ಆಗತ್ತ. ಮತ್ತು ಅತ್ಯಂತ ಸಣ್ಣ ಸಂಖ್ಯೆ ಏನಂತಂದ್ ಹೇಳಿದ್ರೆ ಇದಾಗತ್ತ. ಅದ್ರದ್ದು ಮೊತ್ತ ಅಂತಂದ್ ಹೇಳಿದ್ರೆ ಕೂಡಿಸ್ಬೇಕು. ನೋಡ್ರಿ 6x ಪ್ಲಸ್ 4x ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ಮೊತ್ತ ಎಷ್ಟೈತಿ, 6600 ಐತಿ. ಹಂಗಾದ್ರ ದೊಡ್ಡ ಸಂಖ್ಯೆ ಮತ್ತು ಅತ್ಯಂತ ಸಣ್ಣ ಸಂಖ್ಯೆ ನಡುವಿನ ವ್ಯತ್ಯಾಸ ಕೇಳಿದಾನ, ಅದನ್ನ ನಾವು ಮಾಡ್ಕೊಳ್ಳೋಣ. ಸೊ ಅದನ್ನ ಹೆಂಗ್ ಮಾಡ್ಕೋಬೇಕು, 6x ಮೈನಸ್ 4x ಎಷ್ಟಾಗತ್ತ ಅಂತಂದ್ ಹೇಳಿ ಕ್ವಶನ್ ಕೇಳಿದಾನ. ಬಟ್ ಅದ್ರ ನಾವು ಇಲ್ಲಿ ಟೋಟಲ್ ಇದನ್ನ ನೋಡ್ರಿ, ಕೂಡಿಸ್ರೆ ಎಷ್ಟಾಗತ್ತೋ 10x ವ್ಯಾಲ್ಯೂ ಎಷ್ಟಾಯ್ತು 6600 ಆಯ್ತು. 6000 ಐತಿ, 6000. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ 6000. ಇದು ಏನೈತಲ್ಲ 10 ಇದ್ ಕೆಳಗಡೆ ಹೋಗುತ್ತಾ 10 ಆಯ್ತು, 0 0 ಕ್ಯಾನ್ಸಲ್. ಎಕ್ಸ್ ಈಕ್ವಲ್ ಟು 600 ರೂಪಾಯಿ ಆಯ್ತು. ಸೊ ಹಂಗಾದ್ರ ದೊಡ್ಡ ಸಂಖ್ಯೆ ಎಷ್ಟೈತಿ, ಸಿ ಐತಲ್ಲ 6x ಅಂತಂದ ಹೇಳಿದ್ರೆ 6 ಇಂಟು 600 ಎಷ್ಟಾಗತ್ತ, 6 ಇಂಟು 600 ಸರ್ 3600 ಆಯ್ತ್ರಿ. ಅದಾದ ನಂತರ ಸಣ್ಣ ಸಂಖ್ಯೆ ಯಾವುದು, ಎ ಈಕ್ವಲ್ ಟು 4x, 4 ಇಂಟು 600 ಎಷ್ಟಾಯ್ತು ಸರ್ 2400. ಇವ್ರ ನಡುವಿನ ವ್ಯತ್ಯಾಸ ಕೇಳಿದಾನ, ಮೈನಸ್ ಮಾಡ್ರಿ ಸರ್. 6 4 ಹೋದ್ರೆ 2 ರೀ, 3 1 2 ಹೋದ್ರೆ 1 ರೀ. ಸೊ 1200 ನಮ್ದು ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಬೋರ್ಡ್ ಮಾಸ್ ರೂಲ್ ಸ್ಟಾಪ್ ಮಾಡ್ರಿ. ನಿಮ್ಗೆಲ್ರಿಗೂ ಗೊತ್ತ ಆಲ್ರೆಡಿ, ನಾನು ಹೇಳ್ಕೊಡ್ತಾ ಹಂಗ್ ಮಾಡ್ಕೊಂತ ಹೋಗ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಾಡ್ಕೊಬೇಕು. ಬಿ ಅಂತಂದ್ ಹೇಳಿದ್ರೆ ಮೊದಲ ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು, ಸಪರೇಟ್ ಆಗಿ ಬರ್ದ್ ಮಾಡ್ಕೊಡ್ರಿ. ನೆಕ್ಸ್ಟ್ ಈ ತರ ಬ್ರಾಕೆಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಇದು ಓ ಅಂತಂದ್ ಹೇಳಿದ್ರೆ ಆಫ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಇದ್ರೆ, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಎ ಅಂತಂದ್ ಹೇಳಿದ್ರೆ ಏನು ಎಡಿಷನ್ ಮಾಡಬೇಕು, ಎಸ್ ಅಂತಂದ್ರೆ ಸಬ್ಸ್ಟ್ರಾಕ್ಷನ್. ಇವಾಗ ನೋಡೋಣ ಸರ್, ಇಲ್ಲಿ ನೋಡಿದ್ರ ಯಾವ ಬ್ರಾಕೆಟ್ ರೀ, ಫಸ್ಟ್ ಈ ಬ್ರಾಕೆಟ್. ಇವ್ ಎರಡೂನು ಸೈಡ್ಗೆ ಬರ್ದಿಟ್ಕೊಡ್ರಿ, ಮಾಡ್ರಿ ಸೈಡ್ಗೆ ಬರ್ದಿಟ್ಕೊಂಡ ಮಾಡ್ರಿ. 27 ಡಿವೈಡೆಡ್ ಬೈ ಐತಲ್ಲ, ಇದನ್ನ ಈ ತರ ಬರ್ಕೊಂತೀನಿ ಇಂಟು 2. ಸೊ 3 1 3 9, ಸೊ 9 2 18 ಅಂತಂದ ಆನ್ಸರ್ ಬಂತ್ರಿ. ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಂಗೆ ಎಷ್ಟು ಬಂತು, 18 ಅಂತ ಬಂತು. ಈ ಬ್ರಾಕೆಟ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಮಾಡ್ತೀನಿ, 4 ಪ್ಲಸ್ 7 ಪ್ಲಸ್ 7 ಮೈನಸ್ 2 ಅಂತಂದೈತಿ. ಈ ಬ್ರಾಕೆಟ್ ಬರ್ಕೊಂಡೆ. 4 ಪ್ಲಸ್ 7 ಎಷ್ಟು, ಇದ್ರ ಹಿಂದೆನೂ ಪ್ಲಸ್ ಐತೆ. 4 ಪ್ಲಸ್ 7 ಎಷ್ಟಾಯ್ತು, 11 ಆಯ್ತು. 11 ಮೈನಸ್ 2 ಅಂತಂದ್ರೆ 9 ಆಯ್ತು. ಸರ್ ಇದನ್ನು ಎಲ್ಲ ಸಾಲ್ವ್ ಮಾಡಿದ್ರೆ 9 ಆಯ್ತು ಬಂತ್ರಿ ನನ್ಗೆ ಆನ್ಸರ್. ಇನ್ನು ಉಳ್ದ್ ಬರ್ಕೊಡ್ರಿ 14, ಈ ಬ್ರಾಕೆಟ್ ಸಾಲ್ವ್ ಮಾಡೋಣ 18 ಬಂತು, ಪ್ಲಸ್ ಈ ಬ್ರಾಕೆಟ್ ಮಾಡದೇನ್ರಿ 9 ಬಂತು. ಎಲ್ಲಾನು ಕೂಡ್ಸ್ರಿ ಎಷ್ಟು ಬರುತ್ತೆ, 14 ಪ್ಲಸ್ 18 32, 32 ಪ್ಲಸ್ 9 41 ಆಗತ್ತ. ನಂದು ಆನ್ಸರ್ ಎಷ್ಟು ಬಂತು, 41. ಸಿಂಪಲ್ ಆಗಿ ನಾವು ಮಾಡ್ಕೋಬೇಕು. ಈ ಒಂದು ಕ್ವಶನ್ ಪೇಪರ್ ನಮ್ಗೆ ಹಿಂಗಾಗತ್ತ. ನೆಕ್ಸ್ಟ್ ಕ್ವಶನ್ ಪೇಪರ್ ಇನ್ನೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ಗೆ ನಮಗ್ ಮೊದಲು ಏನ್ ಕೊಟ್ಟಿದಾನ ಅದನ್ನ ಸಾಲ್ವ್ ಮಾಡ್ಕೊಬೇಕು. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ನಾನು ಹೇಳ್ಕೊಟ್ಟೇನಿ, ಇದನ್ನ ಹೆಂಗ್ ಬರ್ಕೋಬೇಕು, 8 ಇಂಟು 1 ಡಿವೈಡೆಡ್ ಬೈ 4 ಐತೆ. ಇದನ್ನ ಹೆಂಗ್ ಮಾಡ್ಕೋಬೇಕು, ಇದನ್ನ ನಾರ್ಮಲ್ ಆಗಿ ಭಿನ್ನ ರಾಶಿ ರೂಪದಲ್ಲಿ ಬರಿಬೇಕಂದ್ರೆ ಸೊ ಇದನ್ನ ಗುಣಿಸ್ಬೇಕು. 8 4 32, ಇದನ್ನ ಪ್ಲಸ್ ಮಾಡ್ಬೇಕು 1. ಎಷ್ಟಾಯ್ತು 33 ಪ್ಲಸ್ 4 ಆಯ್ತು. ಫಸ್ಟ್ ಒನ್ ಏನ್ ಸಾಲ್ವ್ ಮಾಡಿದ್ವಲ್ಲ 33 ಪ್ಲಸ್ 4 ಆಯ್ತು. ಪ್ಲಸ್ ಇದನ್ನ ಸಾಲ್ವ್ ಮಾಡ್ರಿ ಸೇಮ್ ಅದೇ ತರ 2 ಇಂಟು 1 ಡಿವೈಡೆಡ್ ಬೈ 2 ಐತೆ. ಇದನ್ನ ಹೆಂಗ್ ಮಾಡ್ಬೇಕು, ಇದನ್ನ ಎರಡು ಗುಣಿಸ್ಬೇಕು. 2 2 4 ಪ್ಲಸ್ 1 ಎಷ್ಟಾಯ್ತು ಸರ್ 5 ಡಿವೈಡೆಡ್ ಬೈ 2 ಆಯ್ತ್ರಿ. ಎಷ್ಟಾಗತ್ತೆ 2 2 4, ಸಾರಿ ಇದು 1 ಡಿವೈಡೆಡ್ ಬೈ 3 ಐತೆ. 2 3 6, 2 3 6 ಪ್ಲಸ್ 1 7, 7 ಡಿವೈಡೆಡ್ ಬೈ 3 ಆಯ್ತು. ಓಕೆ ಡನ್. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ರಿ. 4 ಇಂಟು 2 ಬೈ 3 ಅಂತಂದೈತೆ. ಇದನ್ನ ಇಂಟು ಮಾಡ್ಬೇಕು, 4 3 12, ಇದನ್ನ ಪ್ಲಸ್ ಮಾಡ್ಬೇಕು 14, 14 ಡಿವೈಡೆಡ್ ಬೈ 3 ಆಯ್ತು. ಪ್ಲಸ್ ಆಯ್ತಾ 14 ಡಿವೈಡೆಡ್ ಬೈ 3 ಮೈನಸ್ ಇದನ್ನ ನೋಡ್ಕೊಡ್ರಿ. 6 ಇಂಟು 1 ಬೈ 4 ಅಂದ್ರೆ 6 4 24 ಪ್ಲಸ್ 1 5, 25 ಡಿವೈಡೆಡ್ ಬೈ 4, 25 ಡಿವೈಡೆಡ್ ಬೈ 4. ಇಲ್ಲಿ ಎಲ್ಲಾನು ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿದಾವ. ನಾವು ಇವಾಗ ಏನ್ ಮಾಡ್ಬೇಕು ಸರ್, ಲಸ ತಕೋಬೇಕ್ರಿ. ಲಸ ತಕೊಡ್ರಿ. 4 3 3 4 ಲಸ ಎಷ್ಟು ಬರುತ್ತೆ, ಫಸ್ಟ್ 4ರಿಂದ 2ರಿಂದ ಮಾಡ್ರಿ. 2 2 4 3 3, 2 2 4. ನೆಕ್ಸ್ಟ್ 2ರಿಂದ ಮಾಡ್ರಿ, 2 1 3 3 2 1. ನೆಕ್ಸ್ಟ್ 3ರಿಂದ ಮಾಡ್ರಿ, 3 1 3 1 ಎಲ್ಲ ಒಂದ್ ಕಡೆ ಬಂತು ನೋಡ್ರಿ. 2 2 4 4 3 12. ಟೋಟಲ್ ಎಷ್ಟು ಬಂತಂದ ಹೇಳಿದ್ರೆ ಲಸ 12 ಬಂತು. ಇಲ್ಲಿ ಬಟ್ ಅದ್ರ ಸರ್ ಇಲ್ಲಿ 4 ಐತ್ರಿ, ಇದು 12 ಆಗ್ಬೇಕಂದ್ರೆ ಇಂಟು 3 ಮಾಡ್ಬೇಕು. 4 3 12. ಸರ್ ಇದು ಎಷ್ಟೈತ್ರಿ 3 ಐತ್ರಿ, ಇದು 12 ಆಗ್ಬೇಕಂದ್ರೆ ಇಂಟು 4 ಮಾಡ್ಬೇಕು. 3 4 12 ಆಯ್ತು.
ಇದು 3 ಐತ್ರಿ, ಇಂಟು 4 ಮಾಡಬೇಕು. ಇದು 4 ಐತ್ರಿ, ಇಂಟು 3 ಮಾಡ್ಬೇಕು. ಇದನ್ನ 2 ಇಂಟು ಮಾಡ್ರಿ, 33 ಇಂಟು 3 ಅಂತಂದ್ ಹೇಳಿದ್ರೆ 99 ಬಂತು. ಪ್ಲಸ್ 7 4 28 ಪ್ಲಸ್ 14 4 ಎಷ್ಟಾಗತ್ತೆ ನೋಡ್ರಿ, 14 4 56 ಮೈನಸ್ 25 3 75. ಇದನ್ನೆಲ್ಲ ಕೂಡಿಸ್ರೆ ಎಷ್ಟಾಗತ್ತ, 99 28 56. ಇದನ್ನೆಲ್ಲ ಕೂಡಿಸ್ರ 8 ವಾರ 14, ಇಲ್ಲಿ ನೋಡ್ರಿ 9 8 17. 17 ಪ್ಲಸ್ 6 ಎಷ್ಟಾಗತ್ತ, 23. 5 ಇದೆ ನೋಡ್ರಿ 9 ಇದು 9 2 11, 11 5 16, 16 2 18, 183. 183ರಲ್ಲಿ 75 ಕಳಿಬೇಕು. 13 3ರಾಗ 5 ಹೋಗಂಗಿಲ್ಲ, 13ರಾಗ 5 ಕಳೆದ್ರ 8. 8ರಾಗ ಇದು 7 1 8 ಐತೆ, 8ರಾಗ 8 ಕಳೆದ್ರೆ 0, 108 ಬಂತು ನೋಡ್ರಿ. 108 ಡಿವೈಡೆಡ್ ಬೈ 12, 12 ಒಂದ್ಲೆ 12 9ಲೆ ನಮ್ದು ಆನ್ಸರ್ ಎಷ್ಟಂದ್ರ 9 ಬರುತ್ತ. ಇನ್ನು ಉಳಿದಿದ್ದು ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ 5 ಕ್ವಶನ್ಸ್ ಗಳನ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ 5 ಕ್ವಶನ್ಸ್ ಗಳು. ಈಗ ನೋಡ್ರಿ ಫಸ್ಟ್ ಒನ್ ಬೋರ್ಡ್ ಮಾಸ್ ರೂಲ್ ಮೇಲೆ ಈಸಿಯಾಗಿ ಮಾಡ್ಕೋಬಹುದು. ಸೊ ಇದನ್ನು ಕೂಡ ಏನಂತಂದ್ ಹೇಳಿದ್ರೆ ಇದು ಕೂಡ ಬೋರ್ಡ್ ಮಾಸ್ ರೂಲ್ ಮೇಲೆನ ಬರುತ್ತೆ, ಮಾಡ್ಕೋಬಹುದು. ಇದೇನು ಅನುಪಾತದ ಮೇಲೆ ಹೇಳ್ಕೊಟ್ಟೇನು ಇವಾಗ. ಇದು ಪ್ರಾಫಿಟ್ ಅಂಡ್ ಲಾಸ್ ಎಲ್ಲಾ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿರ್ತೀನಿ, ಇನ್ನೊಂದ್ಸರಿ ನೋಡ್ರಿ. ನೆಕ್ಸ್ಟ್ ಉಳಿದಿದ್ದ ಕ್ವಶನ್ಸ್ ಗಳನ್ನ ಮತ್ತೆ ನೆಕ್ಸ್ಟ್ ಮಾಡೋಣ. ಜೈ ಹಿಂದ್.